ಇವತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಮನ ತಿರುಗಿದ ಮಗನು. ಮನ ತಿರುಗಿದ ಮಗನು. ಈ ದಿನದ ಧ್ಯಾನ ವಚನ: ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ತಿರುಗಿ ಬಂದನು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನ. ಒಂದು ದಿನ ಯೇಸಪ್ಪ ತನ್ನ ಸುತ್ತಮುತ್ತಲೂ ಇದ್ದ ಜನರಿಗೆ ಒಂದು ಬ್ಯೂಟಿಫುಲ್ ಆದ ಸ್ಟೋರಿನ ಹೇಳಿದ್ರು. ಆ ಸ್ಟೋರಿನಲ್ಲಿ ಅಪ್ಪ ಮಗ ಅನ್ನುವ 2 ಕಥಾ ಪಾತ್ರಗಳಿದ್ರು. ಆ ಅಪ್ಪ ತನ್ನ ಮಗನನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಆದ್ರೆ ಆ ಹುಡುಗ ತನ್ನ ಅಪ್ಪನನ್ನ ಪ್ರೀತಿಸ್ಲೇ ಇಲ್ಲ. ಒಂದ್ ದಿವ್ಸ ಅವನ್ ಬಂದು ತನ್ನ ಅಪ್ಪನ ಹತ್ರ ಹೇಳ್ದ, ಅಪ್ಪ, ನನ್ನ ಆಸ್ತಿನೆಲ್ಲ ಸಮಭಾಗವಾಗಿ ನನಗ್ ನೀವು ಕೊಡಿ. ನನಗ್ ಸೇರ್ಬೇಕಾಗಿರೋ ಹಣ ಎಲ್ಲವನ್ನ ಈಗ್ಲೇ ನನಗ್ ಕೊಡಿ. ನಿಮ್ ಜೊತೆ ಇರೋದಕ್ಕೇನೆ ನನ್ಗೆ ಇಷ್ಟ ಇಲ್ಲ. ಹಾಗಂತ ಖಂಡಿತವಾಗಿ ತನ್ನ ಅಪ್ಪನ ಹತ್ರ ಮಾತಾಡ್ದ. ಅಪ್ಪನಿಗೂ ತುಂಬಾ ದುಃಖ ಆಯ್ತು. ಅಪ್ಪ ದುಃಖದಿಂದ, ಯಾಕಪ್ಪ, ನಾನೇನಾದ್ರೂ ನಿನ್ನ ನೋಯಿಸಿದ್ದೀನಾ ಅಂತ ಕೇಳಿದ್ರು. ಅವನ್ ಹೇಳ್ದ, ನನ್ಗಿಲ್ಲಿರೋದಕ್ಕೇನೆ ಇಷ್ಟ ಇಲ್ಲ, ನನಗಿಲ್ಲಿ ಸಂತೋಷನೇ ಇಲ್ಲ. ಎಲ್ಲಿ ಸಂತೋಷ ಸಿಗುತ್ತೋ ನಾನೇ ಹುಡ್ಕೊಂಡು ಹೋಗ್ತೀನಿ. ನೀವು ನನಗೆ ಸೇರ್ಬೇಕಾಗಿರೋ ಹಣನ, ಆಸ್ತಿನ ಈವಾಗ್ಲೇ ನನಗ್ ಕೊಡಿ ಅಂತ ತುಂಬಾ ಸಿಟ್ಟಾಗಿ ಮಾತಾಡ್ದ. ಅವರಪ್ಪನೂ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ತಕ್ಷಣ ಅವರಪ್ಪ ಅವನಿಗೆ ಸೇರ್ಬೇಕಾಗಿದ್ದ ಎಲ್ಲ ಆಸ್ತಿ ದುಡ್ಡನ್ನ ಅವನಿಗೆ ಕೊಟ್ಟು ಕಳಿಸ್ಬಿಟ್ರು. ಆದ್ರೆ ಅವನು ಅವರಪ್ಪನ ಬಗ್ಗೆ ಸ್ವಲ್ಪನೂ ಯೋಚನೆನೇ ಮಾಡ್ಲಿಲ್ಲ. ತನ್ನ ಸಂತೋಷನೇ ಮುಖ್ಯ ಅಂತ ಹೇಳಿ ತಿರುಗಿ ಕೂಡ ನೋಡ್ದಿರಾನೇ ಹೋಗ್ಬಿಟ್ಟ. ಆ ಹುಡುಗ ತನ್ನ ದುಡ್ಡನ್ನೆಲ್ಲ ತಗೊಂಡು ತುಂಬಾ ದೂರದ ದೇಶಕ್ಕೆ ಹೊರಟು ಹೋದ. ಅಲ್ಲಿ ಹೋಗಿ ತನ್ನ ದುಡ್ಡನ್ನ ಇಷ್ಟ ಬಂದ್ ಹಂಗೆ ಖರ್ಚು ಮಾಡ್ದ. ಪಾರ್ಟಿ, ಡ್ಯಾನ್ಸು ಅಂತ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇಷ್ಟ ಬಂದಂಗೆ ದುಡ್ಡು ಖರ್ಚು ಮಾಡ್ದ. ಅವನ ಹತ್ರ ತುಂಬಾ ದುಡ್ಡಿತ್ತಲ್ವಾ, ಆದ್ರಿಂದ ಅವನಿಗೆ ತುಂಬಾ ಹೊಸ ಹೊಸ ಫ್ರೆಂಡ್ಸ್ ಗಳೆಲ್ಲ ಸಿಕ್ಕಿದ್ರು. ಹಣ ಖರ್ಚು ಮಾಡ್ತಿದ್ದಂಗೆ ಕಡಿಮೆ ಆಗತ್ತಲ್ವಾ. ಅವನ ಹತ್ರ ಹಣ ಕಡಿಮೆ ಆಗ್ತಿದ್ದಂಗೆನೆ ಅವನ ಫ್ರೆಂಡ್ಸ್ ಎಲ್ಲ ಅವನನ್ನ ಬಿಟ್ಟು ಹೋದ್ರು. ಇವಾಗ ಅವನಿಗೆ ಇಷ್ಟ ಆಗಿದ್ದನ್ನ ತಗೊಳೋದಕ್ಕಾಗ್ತಾ ಇಲ್ಲ, ಪಾರ್ಟಿ ಡ್ಯಾನ್ಸು ಅಂತ ಹೋಗಕ್ಕಾಗ್ತಿಲ್ಲ, ಜಾಲಿಯಾಗಿರೋದಕ್ಕಾಗ್ತಿಲ್ಲ. ಅವನ ಕೈಯಲ್ಲಿ ಕಾಸೇ ಇಲ್ಲ. ತಕ್ಷಣ ಅವನು ಯೋಚನೆ ಮಾಡ್ದ, ನಾನ್ ಯಾಕೆ ಒಳ್ಳೆ ಕೆಲ್ಸಕ್ ಹೋಗ್ಬಾರ್ದು ಹಂಗಂತ ಅನ್ಕೊಂಡು ಅಲ್ಲಿ ಊರೊಳಗ್ ಹೋಗಿ ಒಬ್ರತ್ರ ಕೆಲ್ಸಾನು ಕೇಳ್ದ. ಆದ್ರೆ ಅವರು ಸಿಡು ಅಂತ ಸಿಡುಕಿ, ನಿನ್ಗೆ ಕೆಲ್ಸಾನೂ ಇಲ್ಲ, ಏನೂ ಇಲ್ಲ, ಮೊದ್ಲಿನಿಂದ ನೀನ್ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ಸರಿ, ನಾವ್ ಯಾಕೆ ಇನ್ನೊಂದು ಬೇರೆ ಒಳ್ಳೆ ಕೆಲ್ಸನ ಹುಡುಕ್ಬಾರ್ದು ಅಂತ ಅನ್ಕೊಂಡು ಇನ್ನೊಂದ್ ಕೆಲ್ಸಕ್ ಹೋದ. ಆದ್ರೆ ಅವನಿಗಲ್ಲಿ ಸಿಕ್ಕಿದ ಕೆಲ್ಸ ಏನ್ ಗೊತ್ತಾ? ಹಂದಿ ಮರಿಗಳಿಗೆಲ್ಲ ಊಟ ಇಡೋ ಕೆಲ್ಸ. ಫ್ರೆಂಡ್ಸ್, ಯಾರಿಗಾದ್ರೂ ಹಂದಿ ಮರಿಗ್ ಊಟ ಇಡೋದು ಅಂದ್ರೆ ಇಷ್ಟ ಆಗತ್ತಾ? ಅವನಿಗದು ಇಷ್ಟನೇ ಆಗ್ಲಿಲ್ಲ. ಆದ್ರೂನು ಬೇರೆ ಕೆಲ್ಸ ಸಿಗ್ಲಿಲ್ವಲ್ಲ. ನಾನು ಊಟ ಮಾಡ್ಬೇಕು, ಬದುಕಿರ್ಬೇಕು ಅಂದ್ರೆ ಈ ಕೆಲ್ಸನ ಮಾಡ್ಲೇಬೇಕಲ್ವಾ ಅಂತ ಸಹಿಸ್ಕೊಂಡು ಆ ಕೆಲ್ಸನ್ ಮಾಡ್ದ. ಒಂದಿನ ಹಾಗೆ ಅಲ್ಲಿ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ತುಂಬಾ ಹೊಟ್ಟೆ ಹಸಿವಾಯ್ತು. ಅವನಿಗೆ ಹಸಿವು ತಡಿಯಕ್ ಆಗ್ತಾ ಇಲ್ಲ. ಅವಾಗ ಅವನು ಯೋಚನೆ ಮಾಡ್ದ, ನಮ್ಮನೇಲಿ ನಮ್ಮಪ್ಪ ಕೆಲಸದವ್ರಿಗೆ ಕೂಡ ಬಗೆಯಾದ ಊಟ ತಿಂಡಿ ಕೊಡ್ತಾರಲ್ವಾ, ಅವರೆಲ್ರಿಗೂ ಹೊಟ್ಟೆ ತುಂಬಾ ಊಟ ಕೊಡ್ತಿದ್ರು. ನಾನ್ ಯಾಕೆ ಮತ್ತೆ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ, ನಾನ್ ತಪ್ಪು ಮಾಡ್ಬಿಟ್ಟೆ ಅಪ್ಪ, ನನ್ನನ್ನ ಕ್ಷಮಿಸಿ ಅಪ್ಪ ಅಂತ ಕೇಳ್ಬಾರ್ದು ಹಂಗಂತ ಯೋಚನೆ ಮಾಡಿ ಅವನು ತಕ್ಷಣ ಅಲ್ಲಿಂದ ತನ್ನ ಅಪ್ಪ ಮನೆ ಇದ್ದ ಕಡೆಗೆ ಓಡಿ ಹೋದ. ಹೋಗೋ ದಾರಿನಲ್ಲಿ, ಅಪ್ಪ, ನನ್ನ ಆಸ್ತಿನೆಲ್ಲ ನನಗ್ ಕೊಡಿ ಅಂತ ಎಷ್ಟು ಸಿಟ್ಟಾಗಿ ಮಾತಾಡ್ದೆ. ಅವ್ರನ್ನ ನಾನು ಎಷ್ಟು ದುಃಖ ಪಡಿಸಿದ್ದೀನಿ. ಮೊದ್ಲು ನಾನು ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ಅಪ್ಪ, ನನ್ನ ತಪ್ಪನ್ನ ಕ್ಷಮಿಸ್ತಾರಾ? ನನ್ನನ್ನ ಸ್ವೀಕರಿಸ್ತಾರಾ? ಸ್ವೀಕರಿಸ್ಲಿಲ್ಲ ಅಂದ್ರೆ ನನ್ನನ್ನ ಒಬ್ಬ ಕೆಲಸದವನನ್ನಾಗಿ ನಾದ್ರೂ ಇಟ್ಕೊಳ್ಳಿ ಅಪ್ಪ
ಅಂತ ಕೇಳೋಣ ಅಂತ ಅನ್ಕೊಂಡು ಬಿಕ್ಕಿ ಬಿಕ್ಕಿ ಕುಂಟ್ಕೊಂಡೇ ಓಡ್ ಹೋದ. ಈ ಹುಡುಗ ಇನ್ನು ದೂರದಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೇನೆ ಅವ್ರಪ್ಪ ಅವನನ್ನ ನೋಡ್ಬಿಟ್ರು. ಅಲ್ಲಿ ಓಡ್ ಬರ್ತಿರೋದು ನನ್ ಮಗನ್ ತರ ಇದೆಯಲ್ಲ ಅಂತ ಗಮನಿಸಿ ನೋಡಿದ್ರೆ ಇವ್ರ ಮಗನೇ ಅಲ್ಲಿ ಬರ್ತಿರೋದು. ತಕ್ಷಣ ಇವ್ರು ಇಲ್ಲಿಂದ ಓಡಿ ಹೋಗಿ ಮಗನನ್ನ ತಪ್ಕೊಂಡು ಮುದ್ದಿಟ್ಟು ಬಿಕ್ಕಿ ಬಿಕ್ಕಿ ಅಳೋದಕ್ ಶುರು ಮಾಡಿದ್ರು. ಆ ಹುಡುಗ ತಕ್ಷಣ ದಾರಿಯಲ್ಲಿ ಅವನು ಯೋಚನೆ ಮಾಡಿದ್ದನ್ನೆಲ್ಲ ಹೇಳೋದಕ್ ಪ್ರಾರಂಭಿಸ್ದ. ಅಪ್ಪ, ನನ್ ಮಾತಿನಿಂದ ನಾನ್ ನಿಮ್ಮನ್ನ ಎಷ್ಟೊಂದು ನೋಯಿಸಿದೀನಪ್ಪ, ನನ್ನನ್ನ ಕ್ಷಮಿಸಿ ಅಪ್ಪ ಅಂತ ಬೇಡ್ಕೊಂಡ. ಅವ್ರಪ್ಪನೂ ಅವನನ್ನ ತಪ್ಕೊಂಡು ಅಳೋದಕ್ ಆರಂಭಿಸಿದ್ರು. ಇನ್ಮೇಲೆ ನಾನ್ ತಪ್ಪು ಮಾಡಲ್ಲ ಅಪ್ಪ, ನಿಮ್ಮನ್ನ ಬಿಟ್ಟು ನಾನು ಹೋಗಲ್ಲ ಅಪ್ಪ ಹಂಗಂತ ಹತ್ಕೊಂಡು ಅವ್ರಪ್ಪನ್ ಕೈ ಹಿಡ್ಕೊಂಡು ಅಳೋದಕ್ ಆರಂಭಿಸ್ದ. ಅವ್ರಪ್ಪ ಇವಾಗ ಮಗನನ್ನ ನೋಡ್ತಾ ಇದ್ದಾರೆ. ಅವರ ಮಗನ್ ಡ್ರೆಸ್ಸು ಹರಿದು ಹೋಗಿರುವ ಕೊಳಕಾದ ಬಟ್ಟೆ ಆಗಿದೆ. ಕೆಲಸದವ್ರೆ, ನೀವೆಲ್ಲ ಇಲ್ಲಿ ಬನ್ನಿ ಅಂತ ಅಪ್ಪ ಕರೆದ್ರು. ನನ್ ಮಗ ಕೊಳಕಾಗಿರೋ ಹರಿದೋಗಿರೋ ಬಟ್ಟೆನ ಹಾಕೊಂಡಿದ್ದಾನೆ, ಮೊದ್ಲು ಹೋಗಿ ಹೊಸ ಬಟ್ಟೆನ್ ತಗೊಂಡ್ ಬನ್ನಿ. ನೋಡಿ, ಅವನು ಬರಿಗಾಲಲ್ಲಿ ಬಂದಿದ್ದಾನೆ, ಅವನಿಗೆ ಹೋಗಿ ಹೊಸ ಜೊತೆ ಚಪ್ಲಿನ್ ತಗೊಂಡ್ ಬನ್ನಿ. ಅವನ್ ಕೈ ಬರಿಗೈ ಆಗಿದೆ, ಹೋಗಿ ಉಂಗ್ರ ತಗೊಂಡ್ ಬಂದ್ ಹಾಕಿ. ಇವತ್ತು ನಾವು ಸಂಭ್ರಮದಿಂದ ಸಂತೋಷದಿಂದ ಉತ್ಸವವನ್ನ ಮಾಡೋಣ. ಯಾಕೆ ಅಂದ್ರೆ ಈ ನನ್ನ ಮಗ ಮನ ತಿರುಗಿ ಬಂದಿದ್ದಾನೆ. ಆ ದಿನ ಪೂರ್ತಿ ಅಪ್ಪ ಮಗ ಕೆಲಸದವರು ಅಂತ ಹೇಳಿ ಸಂಭ್ರಮದಿಂದ ಸಂತೋಷವಾಗಿದ್ರು. ಏನ್ ಫ್ರೆಂಡ್ಸ್, ಈ ಸ್ಟೋರಿ ನಿಮ್ಗೆಲ್ಲ ಇಷ್ಟ ಆಯ್ತಾ? ಈ ಸ್ಟೋರಿ ಎರಡು ಮುಖ್ಯವಾದ ವಿಷಯವನ್ನ ನಮ್ಗೆ ಹೇಳ್ಕೊಡ್ತಾ ಇದೆ. ನಾವು ಆ ಹುಡುಗನ ಹಾಗೆ ಏಸಪ್ಪನಿಗೆ ಏನಾದ್ರೂ ವಿರೋಧವಾಗಿ ಮಾತನಾಡಿದ್ರೆ, ಇಲ್ಲ ತಪ್ಪು ಮಾಡಿದ್ರೂನು ಏಸಪ್ಪನ ಹತ್ರ ಹೋಗಿ, ಏಸಪ್ಪ, ನಾನು ನಿಮ್ಗೆ ವಿರೋಧವಾಗಿ ತಪ್ಪು ಮಾಡಿದ್ದೇನೆ, ನನ್ನನ್ನ ಕ್ಷಮಿಸಿ ಏಸಪ್ಪ ಅಂತ ಕ್ಷಮೆ ಕೇಳೋದನ್ನ ಕಲಿತ್ಕೋಬೇಕು. ಇದೇನೆ ನಾವು ಕಲಿಯೋ ಫಸ್ಟ್ ಲೆಸನ್. ಎರಡನೇ ಪಾಠ ಏನಂದ್ರೆ, ಆ ಹುಡುಗ ಹೋಗಿ ತನ್ನ ಅಪ್ಪನ ಹತ್ರ ಕ್ಷಮೆಯನ್ನ ಕೇಳಿದಾಗ ಅವರಪ್ಪ ಕ್ಷಮಿಸಿದ್ರಲ್ವಾ, ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಯಾರಾದ್ರೂ ತಪ್ಪು ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಸಾರಿ ಕೇಳಿದ್ರೆ ಆ ಅಪ್ಪನ ಹಾಗೆ ನಾವೂನು ಕ್ಷಮಿಸ್ಬೇಕು. ಫ್ರೆಂಡ್ಸ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೇನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಬಾಯ್.